ಇನ್ನು ರಾಜ್ಯದಲ್ಲಿ ಮೇಲಿಂದ ಮೇಲೆ ಬ್ಯಾಂಕ್ ದರೋಡೆ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಬ್ಯಾಂಕ್ ಒಳಗಡೆ ಯಾರು ಇಲ್ಲದಿರೋ ಟೈಮ್ನಲ್ಲಿ ನೈಟ್ ಟೈಮಲ್ಲಿ ನುಗ್ಗಿ ದರೋಡೆ ಮಾಡೋದೆಲ್ಲ ನಡೀತಾ ಇತ್ತು. ಈಗ ಮತ್ತೊಂದು ಜಾಲ ಸಿಕ್ಕಿಬಿದ್ದಿದೆ. ಹಿಂಗೆ ಅಂದ್ರೆ ಕೋರ್ಟ್ ಆದೇಶವನ್ನ ನಕಲು ಮಾಡಿ ಬ್ಯಾಂಕ್ಗಳಿಗೆ ಮಹಾವಂಚನೆ ಮಾಡಿರೋದು. ಮುಟ್ಕೊಂಡು ಹಾಕೊಂಡಿರ್ತಾರಲ್ಲ ಖಾತೆ, ಅಂದ್ರೆ ಫ್ರೀಸ್ ಮಾಡಿರ್ತಾರಲ್ಲ ಖಾತೆ, ಅದರಿಂದ 1.32 ಕೋಟಿ ರೂಪಾಯಿ ಕನ್ನ ಹಾಕಿರೋದು. ಯಾವ ಬ್ಯಾಂಕು? ICICI. ಹಣ ಕದ್ದುಬಿಟ್ಟಿದ್ದಾರೆ ಸುರುಳರು. ಈಗ ಅವರೊಂದು ಅರೆಸ್ಟ್ ಆಗಿದ್ದಾರೆ. ಹೆಂಗೆ ಮಾಡ್ತಾ ಇದ್ರು ಅಂತಂದ್ರೆ ಇವರು ವಂಚನೆ ಸಂಬಂಧ ಮುಟ್ಕೊಂಡು ಹಾಕಿರ್ತಾರಲ್ಲ ಖಾತೆಗೆ, ಅದನ್ನೇ ಟಾರ್ಗೆಟ್ ಮಾಡ್ಕೊಳ್ಳೋದು. ಈಗ 3 ಸೈಬರ್ ವಂಚಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳಿಂದ 63 ಲಕ್ಷವನ್ನ ಸೀಸ್ ಮಾಡಲಾಗಿರೋದು. ಬೇರೆ ಬೇರೆ ಅಕೌಂಟ್ಗೆ ವರ್ಗಾವಣೆ ಮಾಡಿಸ್ತಾರೆ ಇವರು. ಆರೋಪಿ ಲಕ್ಕ ಅಂತ, ಸಾಗರ್ ಲಕ್ಕ, ಈತನ ಗ್ಯಾಂಗ್ ಲೀಡರು, ಬೆಂಗಳೂರಿನ ಹಲಸೂರು ಬ್ರಾಂಚ್ನ ಮ್ಯಾನೇಜರ್. ಸೊ ಅಂದ್ರೆ ಮೇನ್ ಆಗಿ ಬ್ಯಾಂಕ್ನ ಮ್ಯಾನೇಜರ್ಗಳನ್ನೇ ಈ ಗ್ಯಾಂಗ್ಗಳು ಟಾರ್ಗೆಟ್ ಮಾಡ್ತಾ ಇತ್ತು. ಅದರಲ್ಲೂ ಫ್ರೀಸ್ ಆಗಿರ್ತಾವಲ್ಲ ಅಕೌಂಟು, ಅದನ್ನ ಡಿಫ್ರೀಸ್ ಮಾಡೋದು, ಓಪನ್ ಮಾಡೋದು, ಅದರ ಆದೇಶದ ಪ್ರತಿ ಕೋರ್ಟ್ನದ್ದು ತರಬೇಕು. ಆ ಕೋರ್ಟ್ನ ಆದೇಶ ಪ್ರತಿಯನ್ನೇ ನಕಲು ಮಾಡಿ ಇವರು ಮ್ಯಾನೇಜರ್ ಕೊಟ್ಟು ಆ ಅಕೌಂಟ್ ಅಲ್ಲಿದ್ದ ಹಣವೆಲ್ಲ ದೋಚ್ಕೊಂಡು ಹೋಗ್ತಾ ಇದ್ರು. ಹಿಂಗೆ ಸುಮಾರು 1.5 ಕೋಟಿ ಹತ್ತತ್ರ ವಂಚನೆ ಮಾಡಿದವರು. ಆರೋಪಿಗಳ ಫೋಟೋ ನೋಡ್ತಾ ಇದ್ದೀರಿ. ಇದೊಂದು ರೀತಿಯಾಗಿ ಮತ್ತೊಂದು ಸೈಬರ್ ಕ್ರೈಮ್. ಈಗ CCB ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಹುಷಾರಾಗಿರ್ಬೇಕು. ಈ ಒಂದು ಜಮಾನದಲ್ಲಿ ಏನು ಬೇಕಾದ್ರೂ ನಕಲು ಮಾಡಿಬಿಡ್ತಾರೆ. ಕೋರ್ಟ್ ಆದೇಶದ ಪ್ರತಿ ಒಂದು ಲೆಕ್ಕನ ಇಲ್ಲೂ ಹಂಗೆ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ ನಲ್ಲಿ. ವೆಂಕಟೇಶ್, ಮೇಲಿಂದ ಮೇಲೆ ರಾಜ್ಯದಲ್ಲಿ ಬ್ಯಾಂಕ್ ರಾಬರಿ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಈಗ ಇಲ್ಲಾಗಿದ್ದು ಕೋರ್ಟ್ನ ಆದೇಶದ ಪ್ರತಿಯನ್ನೇ ನಕಲು ಮಾಡಿದ್ದು. ಮ್ಯಾನೇಜರ್ಗೆ ಕ್ರಾಸ್ ವೆರಿಫಿಕೇಶನ್ ಮಾಡಕ್ಕಾಗ್ಲಿಲ್ವಾ? ಡೌಟ್ ಬರ್ಲಿಲ್ವಾ? ಶರತ್, ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ, ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನ ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು. ನೀರಜ್, ಅಭಿಮನ್ಯು ಹಾಗೂ ಸಾಗರ್ ಎನ್ನುವಂತಾನು. ಈ ಸಾಗರ್ ಎನ್ನುವಂತಹ ವ್ಯಕ್ತಿ ಗುಜರಾತ್ ಮೂಲದ ಅಲಹಾಬಾದ್ನಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸೊ ಆತನಿಗೆ ಈ ಬ್ಯಾಂಕ್ನ ಎಲ್ಲ ವ್ಯವಹಾರಗಳು ಕೂಡ ಗೊತ್ತಿರುತ್ತೆ. ಆ ಅಮೌಂಟನ್ನು ಯಾವ ರೀತಿಯಾಗಿ ಫ್ರೀಸ್ ಮಾಡ್ತಾರೆ, ಫ್ರೀಸ್ ಆದಂಥ ಅಮೌಂಟನ್ನು ಯಾವ ರೀತಿಯಾಗಿ ಡಿಫ್ರೀಸ್ ಮಾಡ್ತಾರೆ ಮತ್ತು ಸಂಬಂಧಪಟ್ಟವರಿಗೆ ಹೇಗೆ ಕಳಿಸ್ತಾರೆ ಅನ್ನೋದನ್ನು ಕೂಡ ಈತ ಎಲ್ಲ ತಿಳ್ಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಒಂದು ಬೆಟ್ಟಿಂಗ್ ಆ್ಯಪಲ್ಲಿ ಕೂಡ ಒಂದು ಅಮೌಂಟ್ ಫ್ರೀಸ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಈತ ವಿಚಾರವನ್ನು ತಿಳಿದುಕೊಂಡಿರ್ತಾನೆ. ಅದನ್ನು ಯಾವ ರೀತಿ ಪಡೆದುಕೊಳ್ಬೇಕು ಅನ್ನೋದು ಕೂಡ ಗೊತ್ತಿರುತ್ತೆ. ಆ ಕೇಸ್ಗೆ ಸಂಬಂಧಪಟ್ಟಂತೆ ಆತನನ್ನು ಅರೆಸ್ಟ್ ಮಾಡಿ ಜೈಲಿಗೂ ಕೂಡ ಕಳಿಸಿರ್ತಾರೆ. ಹೊರಗಡೆ ಬಂದ ನಂತರ ಕೂಡ ಈತ ಮೋಜು ಮಸ್ತಿ ಮಾಡೋದಕ್ಕೋಸ್ಕರ ಹಣವನ್ನು ಈ ರೀತಿಯಾಗಿ ಫ್ರಾಡ್ ಅನ್ನ ಮಾಡಿ ತೆಗೆದುಕೊಳ್ಳುವಂತ, ಅಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಬ್ಯಾಂಕ್ಗೆ ರವಾನೆ ಮಾಡಿ ಅದನ್ನ ಅಧಿಕಾರಿಗಳಿಗೆ ತೋರಿಸಿ ಅದನ್ನ ಪಡೆದುಕೊಳ್ತಾ ಇದ್ದಿದ್ದು. ಈ ಜಾಲ ಹೇಗೆ ಕೆಲಸ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಒಂದು ಫ್ರೀಸ್ ಆದಂತ ಅಮೌಂಟ್ ಏನಿರುತ್ತೆ ಸೊ ಅದನ್ನ ಬ್ಯಾಂಕ್ನ ಮುಖಾಂತರವಾಗಿ ಈತ ರಿಲೀಸ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ಆ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಆದೇಶ ಆಗಿರ್ಬೋದು, ಮತ್ತೆ ಆ ಕ್ರೈಮ್ ನಂಬರ್ ಆಗಿರ್ಬೋದು, ಮತ್ತೆ ಎಡಿಟ್ ಮಾಡ್ತಾ ಇದ್ರು, ಮತ್ತೆ ಬ್ಯಾಂಕ್ ಸೀಲ್ ಅನ್ನು ಕೂಡ ಈತ ಅಧಿಕೃತವಾಗಿ ಯಾವ ರೀತಿಯಾಗಿ ಇರ್ತಾ ಇತ್ತು ಅದನ್ನೆಲ್ಲವೂ ಕೂಡ ಫ್ರಾಡ್ ಮಾಡ್ತಾ ಇದ್ದ. ಸೊ ಅದನ್ನ ನಂಬರ್ನಿಂದಾಗಿ ಒಂದು ಅಕೌಂಟ್ಗೆ ಅಂದ್ರೆ ಅದು ಬ್ಯಾಂಕ್ನ ಅಧಿಕಾರಿ ಮ್ಯಾನೇಜರ್ ಇರ್ತಾರೆ ಅವರಿಗೆ ಮೇಲನ್ನು ಮಾಡ್ತಾ ಇದ್ದ. ಸೊ ಮೇಲ್ ಮಾಡಿದಂತಹ ಸಂದರ್ಭದಲ್ಲಿ ಆ ಮೇಲ್ ID ಮತ್ತು ಆ ಒಂದು ಬ್ಯಾಂಕ್ ನಂಬರ್ ಏನಿದೆ ಎರಡೂ ಕೂಡ ಸೇಮ್ ಆಗಿರ್ತಾ ಇತ್ತು. ಸೊ ಆಗ ಆ ಒಂದು ಬ್ಯಾಂಕ್ ಅಧಿಕಾರಿಗಳ ಒಂದು ನೋಡಲ್ ಆಫೀಸರ್ ಏನಿರ್ತಾರೆ ಸೊ ಅವರ ಬಳಿ ಕೂಡ ಒಂದು ವೆರಿಫಿಕೇಶನ್ ಮಾಡಿದಂತಹ ಸಂದರ್ಭದಲ್ಲಿ ಸೊ ಎರಡೂ ಕೂಡ ಸೇಮ್ ಆಗಿರುವಂತದ್ದು, ಕಳಿಸಿರುವಂತಹ ಮೇಲ್ ಹಾಗೂ ನಂಬರ್. ಆ ಸಂದರ್ಭದಲ್ಲಿ ಬ್ಯಾಂಕ್ನವರು ಕೂಡ ಇದು ಒರಿಜಿನಲ್ ಮತ್ತು ಕೋರ್ಟ್ನ ಆದೇಶ ಇದೆ ಅಂತ ಹೇಳಿ ಡೀಟೇಲ್ಸ್ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಕೊಡ್ತಾ ಇದ್ರು. ಆಗ ಅಕೌಂಟ್ ನಲ್ಲಿ ಇದ್ದಂತ ಹಣವನ್ನ ಈತ ಡಿಫ್ರೀಸ್ ಮಾಡಿಕೊಂಡು ಅದನ್ನ ತೆಗೆದುಕೊಂಡು ಬೇರೆ ಒಂದು ಸ್ನೇಹಿತ ಏನಿದ್ದಾನೆ ನೀರಜ್, ಅವನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದ. ಬಂದಂತ ಹಣದಿಂದ 3 ಜನ ಶೇರ್ ಮಾಡಿಕೊಂಡು ಮೋಜು ಮಸ್ತಿಯನ್ನ ಮಾಡ್ತಾ ಇದ್ರು. ಹೀಗೆ ಪ್ರತಿ ಸಾರಿ ಕೂಡ ಮಾಡ್ತಾ ಇದ್ರು. ಸುಮಾರು 18 ಬಾರಿ ಇದೇ ರೀತಿಯಾದಂತ ಮಾಡಿದಂತ ವೇಳೆಯಲ್ಲಿ ಒಂದು ಡೌಟ್ ಅನ್ನ ಬರುತ್ತೆ. ಅಂದ್ರೆ ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ICICI ಬ್ಯಾಂಕ್ ಮ್ಯಾನೇಜರ್ಗೆ ಒಂದು ಡೌಟ್ ಬರುತ್ತೆ. ಪದೇ ಪದೇ ಈ ರೀತಿಯಾಗಿ ಬರ್ತಾ ಇರೋದ್ರಿಂದಾಗಿ ಅನುಮಾನ ಬಂದು ಒಂದು ದೂರನ್ನ ಕೊಡ್ತಾರೆ. ಆ ದೂರಿನ ಆಧಾರದ ಮೇಲೆ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಗೆ ಮುಂದಾದಂತಹ ಸಂದರ್ಭದಲ್ಲಿ ಈ 3 ಜನ ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತದ್ದು. ಕೋರ್ಟ್ನ ಆದೇಶಗಳನ್ನು ನಕಲಿ ಮಾಡಿ ಆ ಒಂದು ಆದೇಶವನ್ನ ಪಡೆದುಕೊಂಡು ಹಣವನ್ನ ತೆಗೆದುಕೊಂಡು ಮೋಜು ಮಸ್ತಿ ಮಾಡ್ತಾ ಇದ್ರು ಅಂತ ಹೇಳಿ ಬಂದಂತ ಹಣದಿಂದ ಇತ್ತೀಚೆಗೆ ಸುಮಾರು ಒಂದು 50ಕ್ಕೂ ಹೆಚ್ಚು ಲಕ್ಷ ಹಣವನ್ನ ಇವರು ಮೋಜು ಮಸ್ತಿ ಮಾಡ್ತಾ ಇದ್ದು ಗೊತ್ತಾಗಿದೆ. ಸದ್ಯಕ್ಕೆ 3 ಜನರು ಕೂಡ ಈಗ ಸೈಬರ್ ಪೊಲೀಸರು ಬಂಧನ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಈ ಹಿಂದೆ ಕೂಡ ಈ ರೀತಿಯಾದ ಪ್ರಕರಣಗಳಲ್ಲಿ ಭಾಗಿಯಾಗಿರೋದು ಕೂಡ ಈಗ ಸದ್ಯಕ್ಕೆ ತಿಳಿದು ಬಂದಿದೆ. ಮುಂದೆ ಏನಾಗಬಹುದು ಈ ಪ್ರಕರಣಕ್ಕೆ ಬೇರೆ ಎಲ್ಲ ಇದಾರ ಅನ್ನೋದನ್ನು ಕೂಡ ಈಗ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.